ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಅದೆಷ್ಟು ತಲೆಕೆಟ್ಟು ನಿಂತಿದ್ದಾನಂತಂದ್ರೆ, ಸುಮ್ಮನೆ ಇದ್ರೂ ಕೂಡ ತನ್ನ ಅಕ್ಕಪಕ್ಕದ ದೇಶಗಳನ್ನ ಕೆಣಕ್ತಾ ಇದ್ದಾನೆ. ಹಾಗೆ ಅವರ ವಿರುದ್ಧವೇ ಎಗರಿ ಹೋಗ್ತಾ ಇದ್ದಾನೆ. ಎಷ್ಟು ದಿನ ಕ್ಷಿಪಣಿಗಳ ಪರೀಕ್ಷೆ ಮೂಲಕ ಸದ್ದು ಮಾಡ್ತಾ ಇದ್ದವ ಈಗ ದಿಢೀರ್ ತನ್ನ ಶತ್ರು ದಕ್ಷಿಣ ಕೊರಿಯಾಗೆ ಕಸವನ್ನ ಕಳುಹಿಸಿದ್ದಾನೆ. ಹೌದು, ಕೆಲವೇ ಗಂಟೆಗಳ ಹಿಂದೆ ಗೂಢಾಚಾರಿ ಉಪಗ್ರಹ ಪ್ರಯೋಗದಲ್ಲಿ ಸೋತು ಸುಣ್ಣವಾಗಿರುವಂತಹ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಇದೀಗ ಅದೇ ಕೋಪದಲ್ಲಿ ಮೆಂಟಲ್ ಆಗಿದ್ದಾನೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಕಿಮ್ ಜಾಂಗ್ ಉನ್ ಇದೀಗ ತನ್ನ ಶತ್ರು ದೇಶ ದಕ್ಷಿಣ ಕೊರಿಯಾಗೆ ಕಸವನ್ನ ಕಳುಹಿಸಿದ್ದಾನೆ. ತಾನು ಉಪಗ್ರಹ ಹಾರಿಸುವಾಗ ಸೋತು ಹೋದ ಕಾರಣಕ್ಕೆ ಸಿಟ್ಟಾಗಿರುವ ಈತ ಹಿಂಗೆಲ್ಲ ಕಿರಿಕ್ ಮಾಡ್ತಾ ಇದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ದೊಡ್ಡ ದೊಡ್ಡ ಬಲೂನ್ ಮೂಲಕ ಉತ್ತರ ಕೊರಿಯಾ ಕಳುಹಿಸಿದಂತಹ ಕಸ ದಕ್ಷಿಣ ಕೊರಿಯಾಗೆ ಬಂದು ಬಿದ್ದಿದೆ. ಅಂದ್ಹಾಗೆ ಬೇಡ ಅಂತ ಅಂದ್ರೂ ಮೇಲೆ ಬಿದ್ದು ಕಿರಿಕ್ ಮಾಡೋದು ಕಿಮ್ ಜಾಂಗ್ ಉನ್ಗೆ ಈ ಮೊದಲಿನಿಂದ ಕೂಡ ಒಲಿದು ಬಂದಿರುವಂತಹ ವಿದ್ಯೆ. ಇದೇ ಕಾರಣಕ್ಕೆ ತನ್ನ ಸುತ್ತಮುತ್ತ ಬರೀ ಶತ್ರುಗಳನ್ನೇ ಇಟ್ಕೊಂಡಿರುವಂತಹ ಕಿಮ್ ಜಾಂಗ್ ಉನ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸತ್ತು ಹೋಗಬಹುದು ಅಂತ ಹೇಳ್ತಾರೆ ಅವನ ಶತ್ರುಗಳು. ಹೇಗೆ ಕಿರಿಕಿರಿ ನಡುವೆ ಇದೀಗ ಕಿಮ್ ಜಾಂಗ್ ಉನ್ ಕಸದ ರಾಶಿಯನ್ನು ತನ್ನ ಶತ್ರು ದೇಶದ ಮೇಲೆ ಸುರಿದಿದ್ದಾನೆ. ಉತ್ತರ ಕೊರಿಯಾ ಬೃಹತ್ ಬಲೂನ್ ಬಳಸಿಕೊಂಡು ಕಸ ತುಂಬಿದ ಚೀಲಗಳನ್ನ ದಕ್ಷಿಣ ಕೊರಿಯಾ ಗಡಿಯುದ್ದಕ್ಕೂ ಬಿಸಾಡಿದೆ ಎಂಬ ಆರೋಪ ಕೇಳಿಬಂದಿದೆ. ಹೀಗೆ ಉತ್ತರ ಕೊರಿಯಾ ಕಸ ಬಿಸಾಡಿದ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಇನ್ನು ಉತ್ತರ ಕೊರಿಯಾ ಹೀಗೆ ಕಸ ತುಂಬಿದ ಬಲೂನ್ಗಳ ರಾಶಿಯನ್ನೇ ತನ್ನ ಮೇಲೆ ಸುರಿದಿದೆ ಎಂಬ ವಿಚಾರ ತಿಳಿತಾ ಇದ್ದಂತೆ ಅಲರ್ಟ್ ಆಗಿತ್ತು ದಕ್ಷಿಣ ಕೊರಿಯಾ. ಕೂಡಲೇ ಆ ಕಸದಲ್ಲಿ ಇರುವಂತಹ ವಸ್ತುಗಳನ್ನ ಪರಿಶೀಲನೆ ಮಾಡಲಾಗಿದೆ. ಆದ್ರೆ ಮೇಲ್ನೋಟಕ್ಕೆ ಕಸದ ಚೀಲಗಳಲ್ಲಿ ಹಾನಿಗೊಳಗಾದ ವಸ್ತು ಪೇಪರ್ ಪೀಸ್, ಪ್ಲಾಸ್ಟಿಕ್ ಬಾಟಲಿ, ಬ್ಯಾಟರಿ, ಗೊಬ್ಬರ, ಶೂಗಳ ಬಿಡಿಭಾಗ ಸೇರಿದಂತೆ ಬೇಡವಾದ ವಸ್ತುಗಳೇ ಕಂಡು ಬಂದಿವೆ. ಹೀಗಿದ್ರೂ ಕೂಡ ಎಲ್ಲಾ ವಸ್ತುಗಳನ್ನ ಸಂಗ್ರಹ ಮಾಡಿರುವ ದಕ್ಷಿಣ ಕೊರಿಯಾ ಅದನ್ನ ಪರಿಶೀಲನೆ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಮೆಂಟಲ್ ಸರ್ವಾಧಿಕಾರಿಯ ಬುದ್ಧಿ ನಂಬೋದಕ್ಕೆ ಆಗಲ್ಲ ನೋಡಿ. ಅದಕ್ಕೆ 3 ವರ್ಷಗಳಿಂದ ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ LOC ವ್ಯಾಪ್ತಿಯಲ್ಲಿ ಪಾಕಿಸ್ತಾನ ಜೊತೆಗೂಡಿ ಚೀನಾ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸ್ತಾ ಇದೆ ಅಂತ ತಿಳಿದು ಬಂದಿದೆ. ಸ್ಟೀಲ್ ಹೆಡ್ ಬಂಕರ್ಸ್, ಮಾನವರಹಿತ ವೈಮಾನಿಕ ಮತ್ತು ಯುದ್ಧ ವೈಮಾನಿಕ ವಾಹನಗಳ ಸೌಲಭ್ಯಗಳನ್ನು ವಾಸ್ತವಿಕ ಗಡಿರೇಖೆ ಗುಂಟ ನಿರ್ಮಾಣ ಮಾಡಲಾಗ್ತಾ ಇದೆ. ಸ್ಟೀಲ್ ಹೆಡ್ ಬಂಕರ್ಸ್, ಮಾನವರಹಿತ ವೈಮಾನಿಕ ಮತ್ತು ಯುದ್ಧ ವೈಮಾನಿಕ ವಾಹನಗಳ ಸೌಲಭ್ಯಗಳನ್ನು ವಾಸ್ತವಿಕ ಗಡಿ ನಿಯಂತ್ರಣ ರೇಖೆಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಉನ್ನತ ನಿಗೂಢ ಸಂವಹನಕ್ಕೆ ನೆರವಾಗುವ ಗೋಪುರಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಭೂಗತ ಫೈಬರ್ ಕೇಬಲ್ ಕೂಡ ಇಳಿಯಲಾಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಚೀನಾ ಮೂಲದ ಜೆವೈ ಮತ್ತು HGR ನಂತಹ ಅತ್ಯಾಧುನಿಕ ರೇಡಾರ್ ವ್ಯವಸ್ಥೆಯನ್ನು ಅಳವಡಿಸಲಾಗ್ತಾ ಇದೆ. ಇದರಿಂದ ಮಧ್ಯಮ ಮತ್ತು ಕಡಿಮೆ ಎತ್ತರದಲ್ಲಿ ಟಾರ್ಗೆಟ್ ಪತ್ತೆ ಹಚ್ಚುವ ಸಾಮರ್ಥ್ಯ ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ. LACಯ ಅನೇಕ ಕಡೆ SH-15 ಮತ್ತು 155mm ಹೂವಿಟ್ಜರ್ ಗನ್ಗಳನ್ನು ಹೊಂದಿರುವಂತಹ ಟ್ರಕ್ಗಳನ್ನು ನಿಯೋಜಿಸಿದೆ. ಇವೆಲ್ಲವೂ ಚೀನಾ ಕಂಪನಿಗಳ ನಿರ್ಮಾಣವಾಗಿವೆ. POKಯಲ್ಲಿ ಚೀನಾ ತನ್ನ ಹೂಡಿಕೆಯನ್ನು ರಕ್ಷಿಸಿಕೊಳ್ಳಲು ಈ ಕ್ರಮವನ್ನು ಕೈಗೊಂಡಿದೆ. ಭಾರತದಲ್ಲಿ ವಾಸಿಸುವಂತಹ ಸಿಖ್ಖರು ಅನೇಕ ಬಾರಿ ಕರ್ತಾರ್ಪುರ ಗುರುದ್ವಾರ ಹಿಂಪಡೆಯುವಂತೆ ಆಗ್ರಹಿಸುತ್ತಾರೆ. ಆದರೆ ಈಗ ಅದು ಸಾಧ್ಯವಾಗ್ತಾ ಇಲ್ಲ. ಅವರು ಕಾಶ್ಮೀರದ ಬದಲಾಗಿ ನಮ್ಮಿಂದ ಕರ್ತಾರ್ಪುರ ಸಾಹೇಬ ಕೇಳಿದ್ರೆ ಆಗ ಅದರ ಬಗ್ಗೆ ನಾವು ಯೋಚನೆ ಮಾಡಬಹುದು ಅಂತ ಭಾರತದಲ್ಲಿನ ಪಾಕಿಸ್ತಾನದ ಅಧಿಕಾರಿ ಅಬ್ದುಲ್ ಬಾಸಿದ್ ಅವರು ಹೇಳಿಕೆ ನೀಡಿದ್ದಾರೆ. ಅವರು ಪಾಕಿಸ್ತಾನದ ಒಂದು ಸುದ್ದಿವಾಹಿನಿಗೆ ಸಂದರ್ಶನ ನೀಡುವಾಗ ಮಾತನಾಡ್ತಾ ಇದ್ರು. ಈ ಹೇಳಿಕೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾಗಿದೆ. ಕೆಲವು ದಿನಗಳ ಹಿಂದೆ ಪ್ರಧಾನಮಂತ್ರಿ ಮೋದಿ ಅವರು ಪಂಜಾಬಿನ ಪಟಿಯಾಲದಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡುವಾಗ 1971ರ ಯುದ್ಧದ ಸಮಯದಲ್ಲಿ ನಾನು ಪ್ರಧಾನಮಂತ್ರಿ ಆಗದಿದ್ರೆ ಆಗ ಪಾಕಿಸ್ತಾನದಲ್ಲಿರುವ ಕರ್ತಾರ್ಪುರ ಗುರುದ್ವಾರ ಹಿಂಪಡಿತಾ ಇದೆ ಅಂತ ಹೇಳಿಕೆ ನೀಡಿದ್ರು. ಪ್ರಧಾನಿಯವರ ಹೇಳಿಕೆಗೆ ಉತ್ತರವಾಗಿ ಬಾಸೀತಾ ಈ ಮೇಲಿನ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಕರ್ತಾರ್ಪುರ ಸಾಹೇಬ ಇದು ಪಾಕಿಸ್ತಾನದ ನಾರೋವಾಲಾ ಜಿಲ್ಲೆಯ ರಾವಿ ನದಿಯ ತೀರದಲ್ಲಿದೆ. ಅದರ ಇತಿಹಾಸ 500 ವರ್ಷಕ್ಕಿಂತಲೂ ಪ್ರಾಚೀನವಾಗಿದೆ. ಸಿಖ್ ಪಂಥದ ಸಂಸ್ಥಾಪಕರಾದ ಗುರುನಾನಕ್ ಅವರು ತಮ್ಮ ಜೀವನದ ಕೊನೆಯ ದಿನಗಳನ್ನ ಇಲ್ಲಿಯೇ ಕಳೆದಿದ್ರು ಮತ್ತು ಇಲ್ಲಿಯೇ ಅವರು ದೇಹವನ್ನು ತ್ಯಾಗ ಮಾಡಿದ್ರು. ಆದ್ದರಿಂದ ಸಿಖ್ಖರಿಗೆ ಈ ಕ್ಷೇತ್ರ ವಿಶೇಷ ಮಹತ್ವವಿದೆ. ಕರ್ತಾರ್ಪುರ ಕಾರಿಡಾರ್ ಅನ್ನ ನವೆಂಬರ್ 9, 2019ರಂದು ತೆರೆಯಲಾಯಿತು. ಈ ಕಾರಿಡಾರ್ ಕರ್ತಾರ್ಪುರ ಸಾಹೇಬ ಕ್ಷೇತ್ರ ಮತ್ತು ಪಂಜಾಬ್ನ ಗುರುದಾಸಪುರ ಜಿಲ್ಲೆಯಲ್ಲಿನ ಡೇರಾ ಬಾಬಾ ನಾಯಕ ದೇವಸ್ಥಾನಕ್ಕೆ ನೇರ ಸಂಪರ್ಕವನ್ನು ಕಲ್ಪಿಸುತ್ತದೆ. ದೇಶದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ. ದೇಶೀಯವಾಗಿ ನಿರ್ಮಿಸಿದ ಆಂಟಿ ರೇಡಿಯೇಷನ್ ಸಾಮರ್ಥ್ಯ ಅಂದರೆ ವೈರಿಗಳ ರೇಡಾರ್, ಜಾಮರ್ ಹಾಗೂ ರೇಡಿಯೋಗಳನ್ನು ಗುರುತಿಸಿ ಅವುಗಳನ್ನು ನಾಶಪಡಿಸುವ ಸಾಮರ್ಥ್ಯ ಹೊಂದಿರುವಂತಹ ರುದ್ರಂ 2 ಕ್ಷಿಪಣಿಯ ಪ್ರಯೋಗಾರ್ಥ ಉಡಾವಣೆಯನ್ನು ಯಶಸ್ವಿಯಾಗಿ ಕೈಗೊಂಡಿದೆ. ಒಡಿಶಾದ ಕರಾವಳಿ ಪ್ರದೇಶದಿಂದ ನಡೆಸಿದಂತಹ
ಪ್ರಯೋಗಾರ್ಥ ಉಡಾವಣೆಯು ಯಶಸ್ವಿಯಾಗಿದೆ. ಭಾರತೀಯ ವಾಯುಪಡೆಯ ಸುಖೋಯ್ 30 MKI ಯುದ್ಧ ವಿಮಾನದ ಮೂಲಕ ಏರ್ ಟು ಸರ್ಫೇಸ್ ದಾಳಿಯ ದಕ್ಷತೆ ಹೊಂದಿರುವ ಏರ್ ಟು ಸರ್ಫೇಸ್ ಯುದ್ಧ ವಿಮಾನದಿಂದ ಕ್ಷಿಪಣಿ ದಾಳಿ ನಡೆಸಿ ಭೂಮಿ ಹಾಗೂ ಸಾಗರದಲ್ಲಿರುವಂತಹ ಶತ್ರುಗಳನ್ನು ಹೊಡೆದುರುಳಿಸುವಂತಹ ಸಾಮರ್ಥ್ಯ. ಈ ರೀತಿಯಾದ ಒಂದು ಪ್ರಯೋಗಕ್ಕೆ ಈ ಕ್ಷಿಪಣಿಯನ್ನ ಒಳಪಡಿಸಲಾಗಿದೆ. ಪ್ರಯೋಗದ ಯಶಸ್ಸಿನಿಂದಾಗಿ ಭಾರತದ ವಾಯುಪಡೆಗೆ ಹೆಚ್ಚಿನ ಬಲ ಬಂದಂತಾಗಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ರುದ್ರಂ 2 ಕ್ಷಿಪಣಿಯ ಯಶಸ್ವಿ ಪ್ರಯೋಗಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ರುದ್ರಂ 2 ಕ್ಷಿಪಣಿಯನ್ನ DRDO ಯಶಸ್ವಿಯಾಗಿ ಪ್ರಯೋಗಕ್ಕೆ ಒಳಪಡಿಸಿದೆ. ಇದಕ್ಕಾಗಿ DRDO ವಾಯುಪಡೆಗೆ ಅಭಿನಂದನೆಗಳು. ಕ್ಷಿಪಣಿಯಿಂದ ಭಾರತೀಯ ಸೇನೆಗೆ ಭೀಮಬಲ ಸಿಕ್ಕಂತಾಗಿದೆ ಹೀಗಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹೀಗಂತ ರಕ್ಷಣಾ ಸಚಿವಾಲಯದ ಕಚೇರಿಯು ಟ್ವೀಟ್ ಮಾಡಿದೆ. ಇನ್ನು DRDO ಸಾಧನೆಗೆ ಹಲವಾರು ಜನ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಹಾಗಾದ್ರೆ ಈ ರುದ್ರಂ 2ನ ಉಪಯೋಗ ಏನು? ಗಡಿ ಹಾಗೂ ಸಮುದ್ರ ಪ್ರದೇಶದಲ್ಲಿ ಭಾರತದ ಮೇಲೆ ದಾಳಿ ನಡೆಸುವ ಆಕ್ರಮಣಕಾರಿ ನೀತಿ ಅನುಸರಿಸುವಂತಹ ಚೀನಾ ಹಾಗೂ ಪಾಕಿಸ್ತಾನಕ್ಕೆ ತಿರುಗೇಟು ನೀಡಲು ಸಂಪೂರ್ಣ ದೇಶೀಯವಾಗಿ ತಯಾರಿಸಿದ ರುದ್ರಂ 2 ಕ್ಷಿಪಣಿಯು ಪ್ರಮುಖ ಅಸ್ತ್ರವಾಗಿದೆ. ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವಂತಹ ಶತ್ರುಗಳ ರೇಡಾರ್ ಸಿಸ್ಟಮ್ಗಳು, ರೇಡಿಯೋಗಳು ಸೇರಿ ಯಾವುದೇ ಸಂವಹನ ಸಾಧನಗಳನ್ನು ಟ್ರ್ಯಾಕ್ ಮಾಡುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಆಗಸದಿಂದಲೇ ಸಮುದ್ರ ಹಾಗೂ ಭೂಮಿ ಮೇಲಿನ ವೈರಿಗಳನ್ನು ಹೊಡೆದುರುಳಿಸುವಂತಹ ದಕ್ಷತೆಯನ್ನು ಹೊಂದಿದೆ. ಹಾಗಾಗಿ ಕ್ಷಿಪಣಿ ಪ್ರಯೋಗದ ಯಶಸ್ಸು ಒಂದು ಮೈಲುಗಲ್ಲು ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.